ಏನ್ ಬೆಂಕಿ ಮ್ಯಾಚ್ ಗುರು. ನನ್ನೆ RCB ಬೌಲಿಂಗ್ ಪರ್ಫಾರ್ಮೆನ್ಸ್ ಅಂತೂ ಅದ್ಭುತ ಗುರು, ಅದ್ಭುತ. ಡೆಲ್ಲಿ ಅವ್ರನ್ನ ಕೇವಲ 75 ರನ್ಗೆ ಆಲ್ ಔಟ್ ಮಾಡ್ಬಿಡ್ತಾರೆ. ಆ ರೀತಿಯಾಗಿ ಬೌಲಿಂಗ್ ಮಾಡ್ತಾರೆ. ಅದರಲ್ಲೂ ಸ್ಟಾರ್ಟಿಂಗ್ ಪವರ್ ಪ್ಲೇ ಅಲ್ಲಿ ಭುವನೇಶ್ವರ್ ಕುಮಾರ್ ಹಾಗೂ ಜಾಸ್ ಹಜಲ್ವುಡ್ ಬೌಲಿಂಗ್ ಮಾಡಿದಂತ ರೀತಿ ಒಂದು ನೆಕ್ಸ್ಟ್ ಲೆವೆಲ್ ಗುರು ಅಂತಾನೆ ಹೇಳ್ಬೋದು ಗುರು. ನೆಕ್ಸ್ಟ್ ಲೆವೆಲ್ ಗುರು ಬೌಲಿಂಗ್. ನೆನ್ನೆ ಮಾತ್ರ ಇಷ್ಟು ದಿವಸ ಬರೀ ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಬರ್ತಿತ್ತು, ಬೌಲಿಂಗ್ ಅಲ್ಲಿ ಕಡಿಮೆ ಪ್ರದರ್ಶನ ಬರ್ತಿತ್ತು. ಬಟ್ ನೆನ್ನೆ ನಡೆದಂತ ಮ್ಯಾಚ್ ಅಲ್ಲಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಂತ ಅದ್ಭುತವಾಗಿತ್ತು ಗುರು. ಅಷ್ಟು ಸಖತ್ತಾಗಿ ಆಡಿಸಿದ್ರು ನೆನ್ನೆ ಬೌಲಿಂಗ್ ಅಂತೂ. ಪ್ಲೇಯರ್ ಆಫ್ ದಿ ಮ್ಯಾಚ್ ನೋಡೋದಾದ್ರೆ ಜಾಸ್ ಹಜಲ್ವುಡ್ ಅವರು ಕೊಡ್ತಾರೆ. ಇವ್ರು ಮಾಡಿದ್ರಂತಹ 3 ಓವರ್ 3 ಬಾಲ್ಗಳಲ್ಲಿ ಕೇವಲ 12 ರನ್ ಅನ್ನ ಕೊಟ್ಬಿಟ್ಟು 4 ವಿಕೆಟ್ ತಗೊಂತಾರೆ ಗುರು. ಯಾರ್ಯಾರು ವಿಕೆಟ್ ತಗೊಂತಾರಪ್ಪ ಅಂತ ನೀವೇನಾದ್ರು ಕೇಳೋದಾದ್ರೆ ಮೇನ್ ಪಿಲ್ಲರ್ KL ರಾಹುಲ್ ವಿಕೆಟ್ ನ ಇಲ್ಲಿ ತೆಕ್ಕೊಡ್ತಾರೆ. KL ರಾಹುಲ್ ಬಗ್ಗೆ ಹೇಳ್ಬೇಕಾ, ನಮ್ಮ RCB ಮೇಲೆ ಹುಚ್ಚನಾಗಿ ಹೊಡೆದಂಗೆ ಹೊಡಿತಾರೆ. ಅಂತ ಒಂದು ಆಟಗಾರ KL ರಾಹುಲ್ನ ಕೇವಲ 1 ರನ್ಗೆ ಔಟ್ ಮಾಡ್ತಾರೆ ನೆನ್ನೆ ಜಾಸ್ ಹಜಲ್ವುಡ್. ಇದಲ್ಲದೆ ನಿತೇಶ್ ರಾಣಾ ವಿಕೆಟ್, ಸಮೀರ್ ರಿಜ್ವಿ ಅವರ ವಿಕೆಟ್ ಹಾಗೂ ಕೊನೆಯ ವಿಕೆಟ್ ಇವರೇ ತಕ್ಕೊಡ್ತಾರೆ. ಕೊನೆಯ ವಿಕೆಟ್ ಯಾರ್ದಪ್ಪ ಅಂದ್ರೆ ಅಭಿಷೇಕ್ ಪೋರಲ್. ಇವರು 33 ಬಾಲ್ ಅಲ್ಲಿ 30 ರನ್ ಅನ್ನ ಹೊಡೆದಿರ್ತಾರೆ. ನೆನ್ನೆ 75 ರನ್ ಬಂದಿರೋದು ಯಾರ ಕಡೆ ಅಂತಪ್ಪ ಅಂತ ನೀವು ಕೇಳೋದಾದ್ರೆ ಅಭಿಷೇಕ್ ಪೋರಲ್ ಅವರು. ಇವರೇ ಒಂದ್ ಸ್ವಲ್ಪ ರನ್ ನ ಕಲೆ ಹಾಕೊಡ್ತಾರೆ, ಅಂದ್ರೆ 30 ರನ್ ವರೆಗೂ ಕಲೆ ಹಾಕೊಡ್ತಾರೆ. ಕೊನೆ ವಿಕೆಟ್ ಇವರ ವಿಕೆಟ್ ಅನ್ನ ಜಾಸ್ ಹಜಲ್ವುಡ್ ಅವರು ಬೋರ್ಡ್ ತೆಗೆಯುವ ಮೂಲಕ ಇವರ ವಿಕೆಟ್ ಅನ್ನು ಪಡ್ಕೊಳ್ತಾರೆ. ಟೋಟಲ್ ಆಗಿ 4 ವಿಕೆಟ್ ಗಳನ್ನ ನೆನ್ನೆ ಜಾಸ್ ಹಜಲ್ವುಡ್ ಅವರು ಪಡ್ಕೊಂತಾರೆ. ಇದೇ ಕಾರಣಕ್ಕೆ ಇವರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಕೂಡ ಕೊಡ್ತಾರೆ. ಜಾಸ್ ದಿ ಬಾಸ್. ನೆಕ್ಸ್ಟ್ ನೋಡೋದಾದ್ರೆ ಭುವಿ ಅವರು ಕೂಡ ನಿನ್ನೆ ಫಸ್ಟ್ ಓವರ್ ಅಲ್ಲೇ ವಿಕೆಟ್ ನ ಪಡ್ಕೊಂತಾರೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ 3 ಓವರ್ ಮಾಡ್ತಾರೆ. 3 ಓವರ್ ಅಲ್ಲಿ ಕೇವಲ 5 ರನ್ ಅನ್ನ ಓಡಿಸ್ಕೊಳ್ತಾರೆ ಹಾಗೂ 3 ವಿಕೆಟ್ ಇಲ್ಲಿ ಪಡ್ಕೊಂತಾರೆ. ಯಾರ್ಯಾರು ವಿಕೆಟ್ ಪಡ್ಕೊಂತಾರಪ್ಪ ಅಂದ್ರೆ ಸಾಹಿಲ್ ಪರಕ್ ಹಾಗೂ ಟ್ರಿಸನ್ ಸ್ಟಬ್ಸ್ ಹಾಗೂ ಅಕ್ಷರ್ ಪಟೇಲ್. ಈ 3 ಜನ ದಿಗ್ಗಜರ ಬ್ಯಾಟ್ಸ್ಮನ್ ವಿಕೆಟ್ ಗಳನ್ನ ನಮ್ಮ ಭುವಿಯವರು ತೆಕ್ಕೊಡ್ತಾರೆ. ಪವರ್ ಪ್ಲೇ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಜಾಸ್ ಹಜಲ್ವುಡ್ ಹಾಗೂ ಭುವಿಯವರು ಒಳ್ಳೆ ಬೌಲಿಂಗ್ ಮಾಡುವ ಮೂಲಕ 6 ವಿಕೆಟ್ ಗಳನ್ನ ಪಡ್ಕೊಂತಾರೆ. ಓಕೆ, IPL ಮತ್ತೊಂದು ರೆಕಾರ್ಡ್ ನಮ್ಮ RCB ಬೌಲಿಂಗ್ ಅಲ್ಲಿ ಮಾಡಿದೆ. ಯಾವೊಂದು ರೆಕಾರ್ಡ್ ಅಂತ ನೀವೇನಾದ್ರು ಕೇಳೋದಾದ್ರೆ IPL ಇತಿಹಾಸದಲ್ಲೇ ನಮ್ಮ RCB ಬೌಲಿಂಗ್ ಯೂನಿಟ್ ಅಲ್ಲಿ ಲೋಯೆಸ್ಟ್ ಸ್ಕೋರ್ ನ ಹೊಡೆಸ್ಕೊಂಡಿರೋದು. ಕೇವಲ 13 ರನ್ ಅನ್ನ ಅಷ್ಟೇ ನಮ್ಮ RCB ಅವರು ಪವರ್ ಪ್ಲೇ ಅಲ್ಲಿ ಹೊಡೆಸ್ಕೊಂಡಿದ್ದಾರೆ. ಇದಲ್ಲದೆ 6 ವಿಕೆಟ್ ಗಳನ್ನ ನಮ್ಮ RCB ಪಡೆದುಕೊಂಡಿದ್ದಾರೆ. 13 ರನ್ ಅನ್ನ ಹೊಡೆಯುವ ಮೂಲಕ ಹಾಗೂ 6 ವಿಕೆಟ್ ಕಳೆದುಕೊಳ್ಳುವ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಈ ಒಂದು ರೆಕಾರ್ಡ್ಗೆ ಪಾತ್ರರಾಗಿದ್ದಾರೆ. ಬೌಲಿಂಗ್ ಯೂನಿಟ್ ಅಲ್ಲಿ ಈ ಒಂದು ರೆಕಾರ್ಡ್ ನಮಗೆ ಸೇರತ್ತೆ. ಈ ಒಂದು ರೆಕಾರ್ಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರಿಗೆ ಬೇಡವಾದದ್ದು, ಆದರೆ ನಮ್ಮ RCBಗೆ ಈ ಒಂದು ರೆಕಾರ್ಡ್ ಬೇಕಾಗಿತ್ತು. ಮೊದಲೇ ಹೇಳ್ದಂಗೆ, ಈ ಹಿಂದೆ ವಿಡಿಯೋಗಳಲ್ಲಿ ಹೇಳ್ದಂಗೆ IPL ಅಂತ ರೆಕಾರ್ಡ್ಸ್ ಅಂತ ನೋಡೋದಾದ್ರೆ RCB ಇದ್ದೇ ಇರತ್ತೆ. RCB ಅಂದ್ರೆ ರೆಕಾರ್ಡ್ಸ್ ಅಂದ್ರೆ RCB. ಇಷ್ಟು ದಿನ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೋದು. ಬೌಲಿಂಗ್ ಕೂಡ ಚೆನ್ನಾಗೇ ಮಾಡ್ತಾ ಇದ್ರು. ಬಟ್ ನಿನ್ನೆ ಡೆಲ್ಲಿ ಮೇಲೆ ಅಂತರೂ ಸಿಕ್ಕಾಪಟ್ಟೆ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು ಅಂತಾನೆ ಹೇಳ್ಬೋದು. ನಿನ್ನೆ ಬೌಲಿಂಗ್ಗೆ ಕ್ರೆಡಿಟ್ಸ್ ಕೊಡ್ಲೇಬೇಕು ಗುರು. ಆ ರೀತಿಯಾಗಿ ನಿನ್ನೆ ಬೌಲಿಂಗ್ ಮಾಡಿದ್ದಾರೆ. ಕೇವಲ 13 ರನ್ ಕೊಟ್ಟಿದ್ದಾರೆ ಗುರು ಪವರ್ ಪ್ಲೇ ಅಂದ್ರೆ ಲೆಕ್ಕ ಹಾಕಿ. 36 ಬಾಲ್ ಅಲ್ಲಿ ಕೇವಲ 13 ರನ್ ಅನ್ನ ಕೊಟ್ಬಿಟ್ಟು 6 ವಿಕೆಟ್ ಗಳನ್ನ ನಮ್ಮ RCB ಅವರು ಪಡ್ಕೊಂಡಿದ್ದಾರೆ. ಇದೇ ಒಂದು ಫಾರ್ಮ್ ಕಂಟಿನ್ಯೂ ಆಗ್ತಾ ಹೋದ್ರೆ RCB ಬ್ಯಾಟಿಂಗ್ ಹಾಗೂ ನೆನ್ನೆ ಬಂದಂತಹ ಬೌಲಿಂಗ್ ಇದೇ ಒಂದು ಕಂಟಿನ್ಯೂ ಆಗ್ತಾ ಹೋದ್ರೆ ಈ ವರ್ಷನೂ ಕೂಡ IPL ಅಲ್ಲಿ ನಮ್ಮ RCB ಗೆಲ್ಲೋದು ಖಚಿತವಾಗತ್ತೆ. ಇನ್ನು ಪ್ಲೇ ಆಫ್ ಕಡೆ ನೋಡೋದಾದ್ರೆ ಫಸ್ಟ್ ಪಂಜಾಬ್ ಕಿಂಗ್ಸ್ ಅವರಿದ್ದಾರೆ, ಸೆಕೆಂಡ್ ನಮ್ಮ RCB ತಂಡ ಇದೆ. ಈ 2 ತಂಡಗಳು ಪ್ಲೇ ಆಫ್ಗೆ ಕನ್ಫರ್ಮ್ ಆಗಿ ಸೆಲೆಕ್ಟ್ ಆಗ್ತವೆ. ಹಾಗೂ 3ನೇ ಹಾಗೂ 4ನೇ ಸ್ಥಾನಕ್ಕೆ RR, SRH, GT ಈ 3 ತಂಡಗಳು 540 ನಡೆಸ್ತವೆ. ಹಾಗೂ ಮುಂದಿನ ವಿಡಿಯೋದಲ್ಲಿ ಈ ಪಾಯಿಂಟ್ಸ್ ಟೇಬಲ್ಸ್ ಬಗ್ಗೆ ಹಾಗೂ ಟೀಮ್ ಯಾವ ಟೀಮ್ ಪ್ಲೇ ಆಫ್ಗೆ ಸೆಲೆಕ್ಟ್ ಆಗ್ಬೋದು ಅನ್ನೋ ಮಾಹಿತಿಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ತಿರೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.